ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಇವತ್ತು ನಾನು ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಪ್ಲೇಸ್ ಬಂದಿದ್ದೀನಿ, ಅದು ಡಲ್ ಡೋರ್. ಆಲ್ರೆಡಿ ನನ್ನ ಮನೆಯಿಂದ ಹೊರಟಾಗೆ ನಿಮ್ಗೆ ಹೇಳಿದಾಗೆ ಇವತ್ತೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಈ ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ. ಎಷ್ಟು ಕಾರ್ ಕಾಣಿಸ್ತಾ ಇದೆ ನೋಡಿ ಗಾಯ್ಸ್, ತುಂಬಾ ಜನ ಬಂದಿದ್ದಾರೆ ಇಲ್ಲಿ ಅನ್ಸುತ್ತೆ. ಎಲ್ಲಿಗೆ ಹೋದ್ರು ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಆಕ್ಚುಲಿ ವೀಕೆಂಡ್ಸ್ ಅಲ್ಲಿ. ವೆದರ್ ಚೆನ್ನಾಗಿರೋದ್ರೆ ನೋಡಿ, ಎಲ್ಲ ಬೈಕ್ ರೈಡ್ ಎಲ್ಲ ಬಂದಿದ್ದಾರೆ ತುಂಬ ಜನ. ಬೈಕ್ ಈ ಸಮ್ಮರ್ ಅಷ್ಟೇ ಇಲ್ಲೆಲ್ಲ ಬೈಕ್ ಯೂಸ್ ಮಾಡೋದು. ಸೊ ವೆದರ್ ಚೆನ್ನಾಗಿರೋದು, ಸಖತ್ ಕ್ರೌಡ್ ಇದೆ. ಫೈನಲಿ 4.5 hours ಆದಮೇಲೆ ನಾವಿಲ್ಲಿ ರೀಚ್ ಆದ್ವಿ. ಮೇಯ್ತಾ ಇದೆ, ಮುಂದೆ ಕಾಣಿಸ್ತಾ ಇದೆ. ಸಖತ್ತಾಗಿದೆ ವ್ಯೂ ಕಾಣಿಸ್ತಾ ಇದೆ. ಕೆಳಗಡೆ ವಾಕ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಗ್ರೀನ್ ಅನ್ನೋದೇ ಇಲ್ಲ, ಸುಸ್ತಾಗಿ ರಿಟರ್ನ್ ಬರ್ತಿದ್ದಾರೆ. ನಾವು ಇವಾಗ ಬಂದಿದ್ದೀವಿ. ಅಷ್ಟು ವಾಕ್ ಮಾಡ್ಕೊಂಡು ಕೆಳಗಡೆ ಬಂದ್ವಿ. ಈಗ ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಇಲ್ಲಿ ನೋಡಿದ್ರೆ ಫುಲ್ಲು ಇಂಡಿಯನ್ ಕಾಣಿಸ್ತಾ ಇದೆ ಆಲ್ಮೋಸ್ಟ್. ಎಷ್ಟು ಕ್ಲಿಯರ್ ಇದೆ ವಾಟರ್ ಅಂತ, ಕ್ಲಿಯರ್ ವಾಟರ್ ಬಂದಿರೋದು. ಈ ಬೀಚ್ ಹೆಸರು ಬಂದು ಮ್ಯಾನ್ಊರ್ ಅಂತ. ಸೊ ಇದು ಲೆಫ್ಟ್ ಸೈಡ್ ಆಫ್ ಡಲ್ ನೋಡ್ತಿರ್ಬೋದು. ಡಲ್ ಇಲ್ಲಿದೆ, ಆ ಕಡೆ ಹೋಗ್ತೀವಿ. ಆ ಕಡೆ ಹೋದಾಗ ನಮಗೆ ಅದು ಫುಲ್ ವ್ಯೂ ಸಿಗುತ್ತೆ. ಈಗ ಸದ್ಯಕ್ಕೆ ಈ ಕ್ಲಿಫ್ಸಿಂದ ಹೋದರೆ ಲೆಫ್ಟ್ ಸೈಡ್ ಇಳ್ಕೊಂಡ್ರೆ ಮ್ಯಾನ್ಊರ್ ಬೀಚು, ಅದೇ ರೈಟ್ ಸೈಡ್ ಹೋದರೆ ಡಲ್ ಅಲ್ಲಿ ನೋಡಿ ಜನ ಹೋಗ್ತಾರೆ. ಸೊ ನಾವು ನೆಕ್ಸ್ಟ್ ಅಲ್ಲಿ ಹೋಗಿ ನಾವು ಅದನ್ನು ಕವರ್ ಮಾಡ್ತೀವಿ. ಇಲ್ಲಿ ನಿಂತ್ಕೊಂಡು ಸರೌಂಡಿಂಗ್ 360 ಡಿಗ್ರಿನ ಒಂದು ವ್ಯೂ ತೊಗೊಂಡು ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಗೈಸ್, ಹೇಗೆ ಕಾಣಿಸುತ್ತೆ ಅಂತ. ಅದು ಸಖತ್ತು ಪ್ರಶಾಂತವಾಗಿದೆ, ಕಾಮ್ ಅನಿಸುತ್ತೆ. ಇಲ್ಲಿ ಇರ್ತಕ್ಕಂಥ ಹೂಗಳು, ಕಲರ್ಫುಲ್ ಹೂಗಳು ಈ ಬೀಚ್ಗೆ ಒಂದು ಎಕ್ಸ್ಟ್ರಾ ಬ್ಯೂಟಿನ ಆ್ಯಡ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಇಟ್ಸ್ ಸೂಪರಾಗಿ ಕಾಣಿಸ್ತಾ ಇದೆ. ನನಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ಡಿಫ್ರೆಂಟ್ ಕಲರ್ಸ್ ಇದೆ ನೋಡಿ ನಿಮಗಿಲ್ಲಿ. ಬ್ಲೂ ಆಗಲಿ, ಪಿಂಕು ಮತ್ತು ಗ್ರೀನು, ಇದೆಲ್ಲದು ಬೀಚ್ ನೆಟ್ನ ಬ್ಯೂಟಿಫುಲ್ ಆಗಿ ಮಾಡಿದೆ. ಈ ಬೀಚಿಂದ ಮತ್ತೆ ಈಗ ಡಲ್ ಡೋರ್ಗೆ ಹೋಗ್ತಾ ಇದ್ದೀವಿ ಗೈಸ್. ಫೈನಲಿ ರೀಚ್ ಡಲ್ ಡೋರ್ ಬೀಚ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಏನು ಇಲ್ಲಿ ಆರ್ಚ್ ಥರ ಕಾಣಿಸ್ತಿದೆಯಲ್ಲ, ಇದು 10,000 years ago ನ್ಯಾಚುರಲ್ ಲೈಮ್ ಸ್ಟೋನಿಂದ ಆಗಿರ್ತಕ್ಕಂಥ ಆರ್ಚ್ ಇದು. ಆ್ಯಂಡ್ ಇದು ಮೇನ್ ಅಟ್ರಾಕ್ಷನ್ ಆಫ್ ದ ಜುರಾಸಿಕ್ ಕೋಸ್ಟ್. ಆ್ಯಂಡ್ ದಿಸ್ ಅದ್ಯಾಯಿತು ಜುರಾಸಿಕ್ ಕೋಸ್ಟ್ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಆಗಿದೆ. ಇಲ್ಲಿ ತುಂಬ ಮೂವಿಗಳನ್ನ ಶೂಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಮೇನ್ಲಿ ನಮ್ಮ ಇಂಡಿಯನ್ ಮೂವಿ ಅಂದರೆ ಬಾಲಿವುಡ್ದು ಹೌಸ್ಫುಲ್ 3 ಶೂಟಿಂಗ್ ಆಗಿದೆ ಇಲ್ಲಿ. ನೀವು ಅದನ್ನ ಸರ್ಚ್ ಮಾಡಿ ನೋಡ್ತಿರೋದು. ಏನು ಕ್ಲಿಫ್ಸ್ ಇದೆಯಲ್ಲ, ಅಂದರೆ ನೀರು ಕೊರೆದು ಆಗಿರೋಂಥದ್ದು ಬೆಟ್ಟದಿಂದ. ಇದು ಸುಮಾರು ಸಲ ನಾವು ನೋಡಿದ್ದೀವಿ ಪೀಚೆ ಮೂವಿನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಶೂಟ್ ಮಾಡಿದಾರಲ್ಲ, ಅದರಲ್ಲೂ ಕೂಡ ಈ ಥರ ಕಾಣಿಸುತ್ತೆ, ಈ ಥರ ಕ್ಲಿಫ್ಸ್. ಸೊ ಇಲ್ಲೂ ಕೂಡ ಅದೇ ಥರ ಇದೆ. ಇದೆಲ್ಲ ಆಗಿರೋದೇನೆಂದರೆ ನೀರು ಸುಮಾರು 1000 ವರ್ಷಗಳ ಹಿಂದೆ ನೀರು ಕೊರೆದು ಆ ಥರ ಕ್ಲಿಫ್ ಫಾರ್ಮ್ ಆಗಿದೆ. ಸೊ ಅದೇ ಥರ ಈ ಡೋರ್ ಕೂಡ ಆಗಿರೋದು. ಲೈಮ್ ಸ್ಟೋನ್ಗೆ ನೀರು ಬಂದು ಅಪ್ಪಳಿಸಿ ಆ ಥರ ಆಗಿರೋದು.
But my family are from India. Mom? Yeah, where we go? Here? Here. It's best my teacher is from. Oh, really? Yeah. You know whereabouts? Sure. It's got mats. ಈ ಥರ ಸ್ಟೆಪ್ಸ್ ಇದೆ ಗೈಸ್. ಈ ಕಡೆ ಹೋದರೆ ಮ್ಯಾನ್ಮೋರ್ ಬೀಚ್ ಹೋಗ್ತೀವಿ. ಹೀಗೆ ರೈಟ್ ಟರ್ನ್ ತಗೊಂಡ್ರೆ ಡಾಲ್ಡೋರ್ ಬೀಚಿಗೆ ಹೋಗ್ತೀವಿ. ಬೀಳೋದಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಎಷ್ಟು ಕೆಳಗಡೆ ಇದನ್ನೆಲ್ಲ ಕಾಣಿಸ್ತಾ ಇದೆ. ಆಕ್ಚುಲಿ ಸ್ಪಿನ್ ಮಾಡ್ತಾ ಇದ್ದಾರೆ ತುಂಬ ಜನ. ಎಲ್ಲರೂ ವೀಕೆಂಡ್ನ ಎಂಜಾಯ್ ಮಾಡ್ತಿದ್ದಾರೆ. ಬ್ಯೂಟಿಫುಲ್ ವ್ಯೂ ಇದು. ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರೋದು ಕನ್ಸದೇ ಇಲ್ಲ ಇದು. ಎಷ್ಟು ಎಂಜಾಯ್ ಮಾಡ್ತಿದಾರೆಲ್ಲ, ಹಿಂಗೆಲ್ಲ ಮಾಡ್ತಿದ್ದಾರೆ ಇಲ್ಲಿ. ಇವಾಗ ನೋಡಿ ಬಿಸಿಲು ಚೆನ್ನಾಗಿ ಬಂದಿರೋದ್ರಿಂದ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ. ಪಪ್ಪಿ ನೋಡಿ, ಪಪ್ಪಿನ ಬಂದಿದೆ ಬೀಚ್ ನವ್ಯನ ಎಂಜಾಯ್ ಮಾಡೋದಕ್ಕೆ. ಚೆನ್ನಾಗಿದೆ ಇದು, ಚೆನ್ನಾಗಿದೆ, ಇದಾಗುತ್ತೆ. ಯಾವಾಗ ಡಿಸ್ಟರ್ಬ್ ಮಾಡೋ ಫ್ರೆಂಡ್ಸ್ ಇವ್ರ ಮಾತನ್ನ ಯಾವಾಗಲೂ ಕೇಳಬೇಡಿ. ಸ್ಟೋರೇಜ್ ಆದ್ಮೇಲೆ ಡಿಲೀಟ್ ಮಾಡ್ತಾರೆ ಫ್ರೆಂಡ್ಸ್, ನಿಮ್ಮನ್ನು ಡಿಲೀಟ್ ಮಾಡ್ತಾರೆ ಆಮೇಲೆ. ಈ ಕಡೆ ಫುಲ್ಲು ಕ್ರೌಡ್ ಕಡಿಮೆ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಲ್ಲರೂ ಸನ್ ಬಾತ್ ತಗೊಂತಾ ಇದ್ದಾರೆ ಇಲ್ಲಿ. ಗೈಸ್ ಇದು ಇನ್ನೊಂದು ಬೀಚು. ಗೈಸ್ ಇದು ಮ್ಯಾನೋರ್ ಬೀಚ್. ನನಗೆ ಇಲ್ಲಿಂದ ನೋಡೋದಕ್ಕೆ ಅದು ಆ ಕಡೆಯಿಂದ ಹೋಮ್ ಥರ ಈಗ 3 ಥರ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಮತ್ತೆ ಇದ್ರ ಥರ ನನಗೆ ಓಮ್ ಥರ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಿ. ಇಲ್ಲಿ ಸ್ವಲ್ಪ ಜನ ಕುತ್ಕೊಂಡಿದ್ದಾರೆ ಪೀಕಿಗೆ ಹೋಗಿ. ಅದು ಕರೆಕ್ಟಾಗಿ ಗಾಯ್ಸ್ ನೋಡಿ, ಇನ್ನೊಂದು ಬೀಚಿಗೆ ಬರೋ ಅಷ್ಟೊತ್ತಿಗೆ ಇವರೆಲ್ಲ ಸಾಕಾಗಿ ಸುಸ್ತಿಡ್ದು ಸಾಕು ರಿಟರ್ನ್ ಹೋಗೋಣ ಅಂತಿದ್ದಾರೆ. ರೋಹಿಣಿ ಮತ್ತೆ ಭೀಮು, ಸ್ಪೆಷಲಿ ರೋಹಿಣಿಗೆ ಅಶ್ವಾಗ್ಬಿಟ್ಟಿದೆ ಅಂತೆ. ಚಿಟ್ಟಮ್ಮ ಆಲ್ರೆಡಿ ವಿಕೆಟ್ ಗಾನ್. ಎಷ್ಟು ಕ್ಲಿಯರ್ ಆಗಿದೆ ವಾಟರ್ ನೋಡಿ ಗೈಸ್, ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಅವ್ರನ್ನ ಕಲ್ಲು ಹೊಡಿತಿದ್ದಾರೆ, ಎಲ್ಲಿಗೆ ಹೋದ್ರು ಇವ್ರು ಬಿದ್ದೆ ಬಿಡಲ್ಲ. ಈ ಬೀಚಲ್ಲಿ ಏನು ಅಂದರೆ ಗೈಸ್ ಅಷ್ಟು ವೇವ್ಸ್ ಎಲ್ಲ ಏನೂ ಬರಲ್ಲ. ಮೇ ಬಿ ಅಲ್ಲಿ ಮಧ್ಯ ನಿಮಗೆ ಕಾಣಿಸ್ತಿದ್ದಿಲ್ಲ, ಒಂಥರ ಬ್ರಿಡ್ಜ್ ಥರ ಇದು ಕ್ರಿಯೇಟ್ ಆಗಿರೋದ್ರಿಂದ ವೇವ್ಸ್ ಬರಲ್ಲ ಇಲ್ಲಿ. ಒಂಥರ ಶಾಂತವಾಗಿದೆ ಇದು. ಈ ಗ್ರೀನ್ ಕಲರ್ ಹಾಲ್ಗೆ ಕಾಣಿಸ್ತಾ ಇದೆ ಅಲ್ವಾ ಗೈಸ್, ಎಷ್ಟು ಕ್ಲಿಯರ್ ಆಗಿದೆ ವಾಟರು. ನಾವು ನೇಚರ್ನ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಅದು ಕೂಡ ನಮ್ಮನ್ನು
ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನಾವು ಅದನ್ನು ಹಾಳು ಮಾಡಿದ್ರೆ ನಮಗೂ ಎಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ನಾವು ಆಲ್ರೆಡಿ ಈಗ ಇಂಡಿಯಾದಲ್ಲಿ ಫೇಸ್ ಮಾಡ್ತಾ ಇದ್ದೀವಿ. ಆದಷ್ಟು ನೇಚರ್ನ ಉಳಿಸೋಣ, ನೇಚರ್ನ ಬೆಳೆಸೋಣ, ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಎಷ್ಟು ರೆಡ್ ಕಲರ್ ಇದೆ, ಅಲ್ಲಲ್ಲಿ ರೆಡ್ ಕಾಣಿಸ್ತಾ ಇದೆ, ಗ್ರೀನ್ ಇದೆ. ಗೈಸ್ ಇದು ನೋಡಿ, ಅದರೊಳಗಡೆ ಕಾಣಿಸ್ತಿರೋ ಪ್ಲಾಂಟ್ ಇದು ಏನು ನೇಮ್ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ. ವಾಟರ್ ಒಳಗಡೆ ಇರೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದರೆ ಮಾಡಿದ್ರು ಇಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅಲ್ಲಿ ವೇವ್ಸ್ ಬರ್ತಾ ಇರೋದು ಕೇಳಿಸ್ತಾ ಇದೆ, ಬಟ್ ಈ ಹೆಡ್ಜಿಗೆ ಬರ್ತಾ ಇಲ್ಲ. ಬಿಕಾಸ್ ಅಲ್ಲಿ ಬಿಗ್ ಬಂಡೆ ಅಲ್ಲೇ ಅದು ಸ್ಟಾಪ್ ಆಗ್ತಾ ಇದೆ. ನೋಡಿ, ನಾವೆಲ್ಲ ಟೈಮ್ ತಗೊಂಡು ಮಾಡಿದ್ರು ಇಷ್ಟು ನೀಟಾಗಿ ಬಹುಶಃ ಬರಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ತಾನೇ ಕ್ರಿಯೇಟ್ ಆಗಿದೆ ಅಂತ. ಬ್ಯೂಟಿಫುಲ್. ಇದೆಲ್ಲ ಲೈಮ್ ಸ್ಟೋನ್, ಕೆಳಗಡೆ ಸ್ಯಾಂಡೇ ಇಲ್ಲ, ಫುಲ್ ಎಲ್ಲ ಪೆಬಲ್ಸೆ. ಶೀಸೆಲ್ಸ್ ಅನ್ಸುತ್ತೆ ಗೈಸ್. ನೋಡಿ ಇಲ್ಲಿ ಎಷ್ಟು ಹತ್ರ ಹೋದ್ರೆ ಫುಲ್ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ ಇದಕ್ಕೆ. ಇದು ಜೀವಂತವಾಗಿ ಇರುವುದು. ಯಾವ ಹೆಸರು ನನಗಂತೂ ಗೊತ್ತಿಲ್ಲ, ಬಟ್ ಇದು ಮೂವ್ ಆಗ್ತಾ ಇದೆ. ಇವಾಗ ಸ್ಟಾಪ್ ಆಗಿದೆ. ನೋಡಿ ಮೇಲ್ಗಡೆ ಒಂದು ಶೀಟ್ ಹೋಗಿ ಅಂಟ್ಕೊಂಡಿದೆ. ಅದ್ರ ಮೇಲ್ಗಡೆ ಏನಾದ್ರು ಇಟ್ಕೊಂಡು ಅಂಟ್ಕೋತಾ ಇದೆ. ನಿಮಗೇನಾದರೂ ಇದೇನು ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಯಾವ ಜಲಚರ ಪ್ರಾಣಿ? ಚಿಟ್ಟು ಆ ಥರ ಆನ್ ಮಾಡಬಾರ್ದು.